ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ಹೌದಾ, ಸರಿ ಇಡ್ಲಾ? ಹಾ ಸರಿ. ಧ್ರುವರೇ, ಹಾ ಮೈನವರೇ ಹೇಳಿ. ಅದು ನಾನ್ ನಿಮ್ಗೊಂದು ವಿಷಯ ಹೇಳ್ಬೇಕು, ಆದ್ರೆ ನೀವು ಕೋಪ ಮಾಡ್ಕೋಬಾರ್ದು. ಹೇಳಿ ಮೈನವರೇ. ನಾನಿವಾಗ ಗಾರ್ಮೆಂಟ್ಸ್ಗೆ ಆಟೋದಲ್ಲಿ ಬನ್ನಲ್ವಾ, ಆ ಆಟೋ ಅಣ್ಣ ಪ್ರಿಯಕರನ್ ಬಗ್ಗೆ ಮಾತಾಡಿದ್ರು. ಆಟೋ ಡ್ರೈವರ್ ಪ್ರಿಯಕರನ್ ಬಗ್ಗೆ ಮಾತಾಡದ್ನಾ? ಒಂದ್ಸಲ ನನ್ ಸಂಬಳ ಕಳ್ದೋಗಿದ್ದಾಗ ಆ ಪ್ರಿಯಕರ ತಂದ್ಕೊಟ್ನಲ್ವಾ, ಆಗ ಅವ್ರನ್ನ ಕರ್ಕೊಂಡ್ ಬಂದಿದ್ದೆ ಈ ಆಟೋ ಅಣ್ಣ ಅಂತೆ. ಹಲೋ ಧ್ರುವರೇ ಕೇಳಿಸ್ತಿದ್ಯಾ? ಹೇಳಿ ಮೈನವರೇ, ಅವ್ರು ಏನ್ ಹೇಳಿದ್ರು? ಇನ್ ಸ್ವಲ್ಪ ದಿನದಲ್ಲಿ ಆ ಪ್ರಿಯಕರನ್ನ ನನಗ್ ತೋರಿಸ್ತೀನಿ ಅಂತ ಹೇಳಿದ್ರು. ಅವರು ಇನ್ನೇನಾದ್ರು? ಅಣ್ಣ ಸಾರಿ ಅಣ್ಣ, ಗೊತ್ತಾಗ್ಲಿಲ್ಲ. ಹಲೋ, ಗಾಡಿ ರಿಪೇರಿ ಮಾಡ್ಸೋಣ ಅಂತ ಬಂದ್ರೆ ಫೋನ್ ರಿಪೇರಿ ಆಗೋ ಹಾಗೆ ಮಾಡ್ಬಿಟ್ರಲ್ಲ. ಧ್ರುವರೇ ಕೇಳಿಸ್ತಿದ್ಯಾ? ಸಾರಿ ಅಣ್ಣ, ಗೊತ್ತಾಗ್ಲಿಲ್ಲ. ಧ್ರುವರೇ ಬೇಜಾರ್ ಮಾಡ್ಕೋಬಿಡಿ. ಸಾರಿ ಅಣ್ಣ. ಏನ್ರಿ ಸಾರಿ? ಬೇಕು ಅಂತ ಯಾರಾದ್ರೂ ಮಾಡ್ತಾರಣ್ಣ, ಸಡನ್ ಆಗಿ ಎದ್ದೆ ಬಿದ್ದೋಯ್ತು. ಸಾರಿ ಅಣ್ಣ. ಸರಿ, ಬೇಗ ಮುಗಿಸಿ. ಸರಿ ಅಣ್ಣ, ಮಾಡ್ಕೊಡ್ತೀನಿ. ಅಣ್ಣ ಬೇಗ ಮಾಡಿ ಅಣ್ಣ. ಆಯ್ತಣ್ಣ, ಆಯ್ತು, ಮಾಡ್ತಿದ್ದೀನಿ. ಇದಕ್ಕಿದಂಗೆ ಏನಾಯ್ತು? ಇಷ್ಟೊತ್ತು ಮಾತಾಡ್ತಿದ್ರಲ್ವಾ? ಸರ್, ಇದು ನಿಮ್ ಕಂಪ್ನಿ ಬಂದಿರೋ ಕೊರಿಯರ್. ಇದು ಮೈನಾ ಮೇಡಮ್ದು. ಮೈನಾ ಅವ್ರಿಗೆ ಬಂದಿರೋದಾ? ಕೊಡ್ತೀನಿ ಬಿಡಿ. ಇಲ್ಲೊಂದು ಸೈನ್ ಮಾಡಿ ಸರ್. ಸರಿ ಸರ್, ಬರ್ತೀನಿ. ಬಾಲರಾಜ್, ಒಂದ್ ಸ್ವಲ್ಪ ದಿನ ಮೈನಾಗೇನು ಕೆಲ್ಸ ಕೊಡ್ಬೇಡಿ. ಮೇಡಮ್, ಅವಳನ್ನೇನು ರಾಣಿ ತರ ನೋಡ್ಕೊಳಕ್ಕಾಗತ್ತಾ? ಗಾರ್ಮೆಂಟ್ಸ್ ಅಲ್ಲಿ ಅವಳನ್ನ ಹೇಗೆ ಗೋಳಾಡಿಸ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀವು ಮೇಡಮ್, ಅವಳಿಂದ ನನ್ನ ಈಗೋ ಹರ್ಟ್ ಆಗಿದೆ. ಅವಳನ್ನ ಸುಡೋ ಅಷ್ಟು ಕೋಪ ಇದೆ. ಗಾರ್ಮೆಂಟ್ಸ್ ಅಲ್ಲಿ ಇರೋಷ್ಟು ದಿನ ಅವಳು ಕ್ಷಣ ಕ್ಷಣನೂ ನರಳಾಡ್ಬೇಕು. ನೋಡಿ ಬಾಲರಾಜ್, ನಾನೇನಾದ್ರೂ ಹೇಳ್ತಿದ್ದೀನಿ ಅಂದ್ರೆ ಅದ್ರಿಂದೇ ಒಂದು ಅರ್ಥ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಒಂದ್ ಸ್ವಲ್ಪ ದಿನ ಅವಳಿಗೆ ಯಾವುದೇ ಟಾರ್ಚರು ಕೊಡಬೇಡಿ. ಮೇಡಮ್ ವೇಟ್, ಅವಳು ಜಾಸ್ತಿ ಕೆಲಸ ಮಾಡದೇ ಇರೋ ಹಾಗೆ ನೀವ್ ನೋಡ್ಕೊಳ್ಳಿ. ಆಮೇಲೆ ನಾವಲ್ಲ, ಪುಷ್ಪಕ್ಕೆ ಮೈನನ ಫ್ಯಾಕ್ಟ್ರಿಯಿಂದ ಒದ್ದು ಓಡಿಸ್ತಾನೆ. ಅಷ್ಟ್ ಮಾಡಿ ಮೇಡಮ್, ಬರ್ತೀನಿ. ಗೇಮ್ ಸ್ಟಾರ್ಟ್ಸ್ ನೌ. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್ ಮೇಡಮ್. ತಗೊಳ್ಳಿ ಮೇಡಮ್, ಲೆಟರ್ ಬಂದಿದೆ. ನನ್ಗ? ನಿಮ್ಗಲ್ಲ ಮೇಡಮ್, ಕಂಪನಿ ಲೆಟರ್ಸ್. ನರ್ತನ ಮೇಡಮ್ ರೂಮ್ಗೆ ನೀವೇ ತಾನೇ ತಗೊಂಡೋಗಿ ಕೊಡೋದು? ಇಲ್ಲ ಅಣ್ಣ, ನೇರವಾಗಿ ಪುಷ್ಪಕ್ ಸರ್ ಚೇಂಬರ್ಗೆ ನೀವೇ ಕೊಟ್ಬಿಡಿ. ಸರಿ ಮೇಡಮ್. ಓ, ಬಾಸ್ ಬಂದ್ರು. ಸೆಕ್ಯೂರಿಟಿ, ಏನದು? ಸರ್, ಇದು ಮೈನಾಗ್ ಬಂದಿರೋ ಪಾರ್ಸಲ್ ಸರ್. ಮೈನಾಗ? ಹ್ಞೂ ಸರ್. ಮೈನಾ
ಪ್ರಿಯಕರ. ಅಣ್ಣ ಗಾಡಿ ರೆಡಿ ಆಯ್ತಣ್ಣ. ಸರಿ ಅಣ್ಣ, ಎಷ್ಟಾಯ್ತು? 500 ಆಯ್ತಣ್ಣ. ತಗೊಳ್ಳಿ, ಕೀ ಕೊಡಿ. ಸಾರಿ ಅಣ್ಣ. ನೀವೆಷ್ಟು ಸಾರಿ ಕೇಳಿದ್ರೆ ಏನಂತೆ? ಇವಾಗ ಏನು ಮಾಡ್ಕೊಳಕ್ಕಾಗುತ್ತೆ? ಪರವಾಗಿಲ್ಲ ಬಿಡಿ. ಪುಷ್ಪಕ್ ಇಷ್ಟೊತ್ಕಾಗ್ಲೇ ಬರ್ಬೇಕಿತ್ತಲ್ಲ, ಯಾಕಿನ್ನೂ ಬಂದಿಲ್ಲ? ಯಾವ್ದ್ರಿಂದ ಮೈನ ದೂರ ಆಗಿದ್ದಾಳೆ ಅಂತ ಅನ್ಕೊಂಡಿದ್ನೋ ಅದರಿಂದ ಅವಳಿನ್ನೂ ದೂರ ಆಗಿಲ್ಲ. ಪುಷ್ಪಕ್ ಏನಾಯ್ತು? ಏನ್ ಪುಷ್ಪಕ್? ಪ್ರಿಯಕರ ಮೈನಾ ಲೈಫಿಂದ ಇನ್ನೂ ಹೋಗಿಲ್ಲ. ಅವನು ಮತ್ತೆ ಮೈನಾಗೆ ಕೊರಿಯರ್ ಕಳಿಸಿದ್ದೇನೆ. ವಾಟ್ ನಾನ್ಸೆನ್ಸ್ ಪುಷ್ಪಕ್. ನಾನೇನೋ ನಿನ್ ಲೈನ್ ಕ್ಲಿಯರ್ ಆಯ್ತು, ನೀನ್ ಮೈನಾಗ್ ಪ್ರಪೋಸ್ ಮಾಡ್ಬೋದು, ಮೈನಾ ಇನ್ ಯುವರ್ ಪಾರ್ಟ್ ಆಫ್ ಯುವರ್ ಲೈಫ್, ವಿಲ್ ಬಿ ಅ ವೈಫ್ ಫಾರ್ ಯುವರ್ ಲೈಫ್ ಅಂತೆಲ್ಲ ಕನ್ಸ್ಕೊಂಡಿದ್ದೆ. ಇವಾಗ ನೋಡಿದ್ರೆ ಹೀಗಾಗೋಯ್ತಲ್ಲ ಪುಷ್ಪಕ್, ಏನ್ ಮಾಡ್ತೀಯ ಇವಾಗ? ಮೈನಾ ಪ್ರಿಯಕರನ್ನ ಮರ್ತಿರೋ ಹಾಗಿದೆ. ಈ ಕೊರಿಯರ್ ಏನಾದ್ರೂ ಮೈನಾಗ್ ಸಿಕ್ಕಿದ್ರೆ ಅವಳ ಮನ್ಸ್ ಮತ್ತೆ ಪ್ರಿಯಕರನ್ ಕಡೆಗೆ ವಾಲ್ಬಹುದು. ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಸೊ ಈ ಲೆಟರ್ನ ಬಿಸಾಕ್ಬಿಡ್ತೀನಿ. ಪುಷ್ಪಕ್, ಒಂದ್ಸಲ ಯೋಚನೆ ಮಾಡು, ಇದೇ ನಮಗ್ ಸಿಕ್ಕಿರೋ ಒಳ್ಳೆ ಚಾನ್ಸು. ಮೈನಾ ಮನ್ಸಲ್ಲಿ ಪ್ರಿಯಕರ ಇದನೋ ಇಲ್ವೋ ಅಂತ ತಿಳ್ಕೋಬಹುದು. ಅದೇಗೆ? ಮೈನಾಗೆ ಈ ಲೆಟರ್ನ ಹೋಗಿ ಕೊಡ್ತೀನಿ, ಅವಾಗ ಅವಳ ಮನ್ಸಲ್ಲಿ ಪ್ರಿಯಕರ ಇದನೋ ಇಲ್ವೋ ಅನ್ನೋದು ಗೊತ್ತಾಗ್ಬಿಡುತ್ತೆ. ಮೈನಾ ಏನಾದ್ರೂ ತುಂಬಾ ಎಕ್ಸೈಟ್ ಆಗಿ ಈ ಲೆಟರ್ನ ರಿಸೀವ್ ಮಾಡ್ಕೊಂಡ್ರೆ ಅವಳ ಮನ್ಸಲ್ಲಿ ಪ್ರಿಯಕರ ಇದ್ದಾನೆ ಅಂತ ಅರ್ಥ.